ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ದಿಢೀರ್ ರಾಜೀನಾಮೆಯ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದ ಮತ್ತೋರ್ವ ಸ್ವಯಂ ಸೇವಕ ಹಾಗೂ ಹಿರಿಯ ಬಿಜೆಪಿ ನಾಯಕ ಪ್ರಹ್ಲಾದ್ ಜೋಶಿ ಅವರಿಗೆ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಹೊಣೆಗಾರಿಕೆಯನ್ನು ನೀಡಲಾಗಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸತತ 5 ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಪ್ರಹ್ಲಾದ್ ಜೋಶಿ ಗ್ರಾಹಕ ವ್ಯವಹಾರಗಳು, ಆಹಾರ ಹಾಗೂ ಸಾರ್ವಜನಿಕ ವಿತರಣಾ ಮತ್ತು ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಇಲಾಖೆಯ ಸಚಿವರಾಗಿದ್ದರೂ ಈಗ ಶಿಕ್ಷಣದ ಹೆಚ್ಚುವರಿ ಹೊಣೆ ನೀಡಲಾಗಿದೆ. ಶಿಕ್ಷಣ ಇಲಾಖೆ ಅತ್ಯಂತ ಮಹತ್ವದ ಇಲಾಖೆ. ದೇಶದ ಭವಿಷ್ಯ ರೂಪಿಸುವ ಅತ್ಯಂತ ಮಹತ್ವದ ಕ್ಷೇತ್ರ ಅದು. ಮೋದಿ ಸರ್ಕಾರ ಬಂದ ಮೇಲೆ ಮೊದಲು ಅದಕ್ಕೆ ಸ್ಮೃತಿ ಇರಾನಿ ಅವರನ್ನ ನೇಮಿಸಿದಾಗಲೇ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು. ಶಿಕ್ಷಣ ಇಲಾಖೆಯನ್ನ ಮುನ್ನಡೆಸುವ ಸಾಮರ್ಥ್ಯ ಹಾಗೂ ಭೌತಿಕ ಹಿನ್ನೆಲೆ ಅವರಿಗಿಲ್ಲ ಎಂಬ ವ್ಯಾಪಕ ಅಸಮಾಧಾನವನ್ನ ಮೋದಿ ಸರ್ಕಾರ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಆಮೇಲೆ 2 ವರ್ಷಗಳಲ್ಲಿ ದೇಶದ ವಿವಿಗಳಲ್ಲಿ ಒಟ್ಟಾರೆ ಶಿಕ್ಷಣ ಕ್ಷೇತ್ರದಲ್ಲಿ ನಡೆದ ಆತಂಕಕಾರಿ ಬೆಳವಣಿಗೆಗಳು ಎಲ್ರಿಗೂ ಗೊತ್ತು. ಕೊನೆಗೆ ಸ್ಮೃತಿ ಇರಾನಿಯನ್ನ ಅಲ್ಲಿಂದ ಎತ್ತಂಗಡಿ ಮಾಡಿ ಬೇರೆ ಇಲಾಖೆಗೆ ಕಳಿಸಲಾಯಿತು. ಆಮೇಲೆ ಪ್ರಕಾಶ್ ಜಾವಡೇಕರ್ ಮತ್ತು ರಮೇಶ್ ನಿಶಾಂಕ್ ಅವರು ಕ್ರಮವಾಗಿ ಆ ಇಲಾಖೆಗೆ ಸಚಿವರಾಗಿದ್ರು. ಸ್ಮೃತಿ ಇರಾನಿ, ರಮೇಶ್ ಮುಂತಾದವರು ಸ್ವತಃ ಅವರ ಪದವಿಗಳ ಬಗ್ಗೆನೇ ಎದ್ದ ಸಂಶಯಗಳಿಂದ ಹಾಗೂ ವಿವಾದಗಳಿಂದಲೇ ಹೆಚ್ಚು ಸುದ್ದಿಯಾದ್ರು. ಜಾವಡೇಕರ್ ಅವಧಿಯಲ್ಲೂ ದೇಶಾದ್ಯಂತ ವಿವಿಗಳ ಗುಣಮಟ್ಟ ಕುಸಿತ ಹಾಗೂ ಕೇಸರೀಕರಣ ನಿಲ್ಲಲಿಲ್ಲ. 2021ರ ಜುಲೈನಲ್ಲೇ ಮೋದಿ ಸರ್ಕಾರದ 2ನೇ ಅವಧಿಯಲ್ಲೇ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಈವರೆಗೂ ಅದರ ನೇತೃತ್ವ ವಹಿಸಿದ್ರು. ಅವರ ಅವಧಿಯಲ್ಲೂ ಶಿಕ್ಷಣ ಇಲಾಖೆ ಹಾಗೂ ಒಟ್ಟು ಶಿಕ್ಷಣ ಕ್ಷೇತ್ರ ತಪ್ಪು ಕಾರಣಗಳಿಗೆ ಹೆಚ್ಚು ಸುದ್ದಿಯಲ್ಲಿತ್ತು. ಅದರಲ್ಲೂ ವಿವಿಧ ಸ್ಪರ್ಧಾತ್ಮಕ ಹಾಗೂ ಪ್ರವೇಶ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ದೊಡ್ಡ ಪಿಡುಗಿನಂತಾಯಿತು. ವಿವಿಗಳ ಗುಣಮಟ್ಟ ಅಧೋಗತಿಗೆ ಇಳಿದಿರುವ ಕುರಿತು ವ್ಯಾಪಕ ದೂರುಗಳಿದ್ವು. ಈಗ ನೀಟ್ ಹಗರಣದ ಬಳಿಕ ದೊಡ್ಡ ಆಂದೋಲನವೇ ನಡೆದು ಧರ್ಮೇಂದ್ರ ಪ್ರಧಾನ್ರಂತಹ ಘಟಾನುಘಟಿ ಬಿಜೆಪಿ ನಾಯಕರನ್ನ ಮನೆಗೆ ಕಳಿಸಲಾಗಿದೆ. ಇದು ರಾಜಕೀಯವಾಗಿ ಬಹುದೊಡ್ಡ ಬೆಳವಣಿಗೆ. ಬಿಜೆಪಿಗೆ, ಮೋದಿ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ. ಆದರೆ ಇಷ್ಟೆಲ್ಲ ಆದ ಮೇಲೂ ಶಿಕ್ಷಣ ಇಲಾಖೆಯನ್ನ ಸರಿಯಾಗಿ ರಿಪೇರಿ ಮಾಡುವ ಮೂಡಲ್ಲಿ ಮೋದಿ ಸರ್ಕಾರ ಇಲ್ವಾ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರಿಗೆ ಆ ಇಲಾಖೆಯ ಹೆಚ್ಚುವರಿ ಹೊಣೆ ಕೊಟ್ಟಿರುವ ಬೆನ್ನಿಗೆ ಬೆಂಕಿಯಿಂದ ಬಾಣಲೆಗೆ ಅನ್ನುವಂತ ಕಮೆಂಟ್ಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡಿದೆ. ಶಿಕ್ಷಣ ಇಲಾಖೆಗೆ ಆಮೂಲಾಗ್ರ ಸರ್ಜರಿ ಆಗ್ಬೇಕಿದೆ. ಬಹಳ ದೊಡ್ಡ ಮಟ್ಟದ ಧನಾತ್ಮಕ ಬದಲಾವಣೆ ಅಲ್ಲಿ ಕಾಣಬೇಕಿದೆ. ಅದಕ್ಕೆ ಸೂಕ್ತ ಚಿಂತನೆ, ಯೋಜನೆ ಹಾಗೂ ಪಟ್ಟು ಹಿಡಿದು ಕೂತು ಆ ಯೋಜನೆಯನ್ನ ಜಾರಿ ಮಾಡುವ ಸಚಿವರು ಬೇಕು. ಹಾಗಿರುವಾಗ ಈಗಾಗಲೇ 3 ಇಲಾಖೆಗಳ ಹೊಣೆ ಇರುವ ಪ್ರಹ್ಲಾದ್ ಜೋಶಿ ಅವರಿಗೆ ಇದನ್ನ ಹೆಚ್ಚುವರಿಯಾಗಿ ಹೊರಿಸಿ ಬಿಟ್ರೆ ಅದರಿಂದ ಏನ್ ಪ್ರಯೋಜನ ಆಗತ್ತೆ ಅನ್ನೋದು ಈಗೆದ್ದಿರುವ ದೊಡ್ಡ ಪ್ರಶ್ನೆ. ಇನ್ನು ಪ್ರಹ್ಲಾದ್ ಜೋಶಿ ಅವರು ಈವರೆಗೆ ತಾವು ನಿರ್ವಹಿಸಿರುವ ಇಲಾಖೆಗಳಲ್ಲಿ ದೊಡ್ಡ ಸಾಧನೆ ಮಾಡಿ ತೋರಿಸಿದ ದಾಖಲೆ ಏನಿಲ್ಲ. ಆರ್ಎಸ್ಎಸ್ ಹಿನ್ನೆಲೆ, ಹಿಂದುತ್ವವಾದಿ ನಿಲುವು, ಪ್ರಚೋದನಕಾರಿ ಮಾತುಗಳು, ಮೋದಿ ಗುಣಗಾನ, ವಿಪಕ್ಷಗಳ ವಿರುದ್ಧ ಹರಿಹಾಯುವ ಮೂಲಕ ಮಾತ್ರ ಸುದ್ದಿಯಲ್ಲಿರೋರು ಈ ಪ್ರಹ್ಲಾದ್ ಜೋಶಿ. 1990ರ ದಶಕದ ಆರಂಭದಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸುವ ನೆಪದಲ್ಲಿ ನಡೆದ ಹಿಂದುತ್ವ ಚಳುವಳಿಯ ನೇತೃತ್ವ ವಹಿಸುವ ಮೂಲಕ ರಾಜಕೀಯವಾಗಿ ಬೆಳೆದವರು ಪ್ರಹ್ಲಾದ್ ಜೋಶಿ. ಅವತ್ತಿನ ಆ ಹಿಂದುತ್ವ ಅಭಿಯಾನ ಕರ್ನಾಟಕದಲ್ಲಿ ಹೇಗೆ ತೀವ್ರ ಕೋಮು ಧ್ರುವೀಕರಣಕ್ಕೆ ಹಾದಿ ಮಾಡಿಕೊಡ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ಹಳೆ ವಿಷಯ. ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದ ಅವಧಿಯಲ್ಲಿ ವಿರೋಧ ಪಕ್ಷಗಳ ಜೊತೆ ಅವರು ನಡೆದುಕೊಂಡ ರೀತಿ ಹಾಗೂ ಕೋಮುವಾದಿ ಹೇಳಿಕೆಗಳು ನಿರಂತರ ಟೀಕೆಗೆ ಗುರಿ ಆಗ್ತಾನೆ ಬಂದಿವೆ. ಡಿಸೆಂಬರ್ 2023ರಲ್ಲಿ ಅವರು ಸಂಸದೀಯ ವ್ಯವಹಾರದ ಸಚಿವರಾಗಿರುವಾಗಲೇ ದಾಖಲೆಯ 146 ಸಂಸದರನ್ನ ಸಂಸತ್ತಿನಿಂದ ಅಮಾನತು ಮಾಡಿದ ಘಟನೆ ನಡೆಯಿತು. ಇಂತಹ ತೀವ್ರ ಹಿಂದುತ್ವವಾದಿ ನಾಯಕನಿಗೆ ಈಗ ಮಹತ್ವದ ಶಿಕ್ಷಣ ಸಚಿವಾಲಯದ ಚುಕ್ಕಾಣಿ ನೀಡಲಾಗಿದೆ. ಧರ್ಮೇಂದ್ರ ಪ್ರಧಾನ್ ಅವರ ನಿರ್ಗಮನದ ಬೆನ್ನಲ್ಲೇ ಶಿಕ್ಷಣ ಇಲಾಖೆಯಲ್ಲಿ ದೊಡ್ಡ ಬದಲಾವಣೆಗಳನ್ನ ಮಾಡಲಾಗಿದ್ದು, ಉನ್ನತ ಶಿಕ್ಷಣ ಕಾರ್ಯದರ್ಶಿಯಾಗಿದ್ದ ವಿನೀತ್ ಜೋಶಿ ಅವರ ಸ್ಥಾನಕ್ಕೆ ಹಿರಿಯ ಐಎಎಸ್ ಅಧಿಕಾರಿ ನರೇಶ್ ಪಾಲ್ ಗಂಗ್ವಾರ್ ಅವರನ್ನ ನೇಮಕ ಮಾಡಲಾಗಿದೆ. ಆದರೆ ನೂತನ ಸಚಿವರ ಕುಟುಂಬಸ್ಥರು ಹಾಗೂ ನಿಯೋಜಿತ ಕಾರ್ಯದರ್ಶಿಯ ಸುತ್ತಲಿರುವ ಸಾಂಸ್ಥಿಕ ಭ್ರಷ್ಟಾಚಾರದ ಆರೋಪಗಳು ಈಗ ಸುದ್ದಿಯಾಗ್ತಿವೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಟಿಕೆಟ್ ಕೊಡಿಸೋದಾಗಿ ನಂಬಿಸಿ ಮಾಜಿ ಶಾಸಕರ ಪತ್ನಿಗೆ 2 ಕೋಟಿ ರೂಪಾಯಿ ವಂಚಿಸಿದ ಗಂಭೀರ ಕ್ಯಾಶ್ ಫಾರ್ ಟಿಕೆಟ್ ಹಗರಣದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಸಹೋದರ ಗೋಪಾಲ್ ಜೋಶಿ ಹಾಗೂ ಸೋದರಳಿಯ ಅಜಯ್ ಜೋಶಿ ಅವರನ್ನ ಬೆಂಗಳೂರು ಪೊಲೀಸರು ಮಹಾರಾಷ್ಟ್ರದಲ್ಲಿ ಬಂಧಿಸಿದ್ರು. ವಂಚನೆಗೊಳಗಾದವರ ಹಣವನ್ನ ಹಿಂತಿರುಗಿಸೋದಾಗಿ ಆರೋಪಿಗಳು ನೀಡಿದ ಮುಚ್ಚಳಿಕೆಯ ಆಧಾರದ ಮೇಲೆ ಕರ್ನಾಟಕ ಹೈಕೋರ್ಟ್ ಕ್ರಿಮಿನಲ್ ತನಿಖೆಗೆ ತಡೆ ನೀಡಿ ಬಿಡುಗಡೆಗೊಳಿಸಿತು. ಗೋಪಾಲ್ ಜೋಶಿ ಜೊತೆ ತನಗೆ 30 ವರ್ಷಗಳಿಂದ ಯಾವುದೇ ಮಾತುಕತೆ ಅಥವಾ ವ್ಯವಹಾರ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಸ್ಪಷ್ಟೀಕರಣ ನೀಡಿದ್ರು. ಇನ್ನೊಂದು ಕಡೆ ಉನ್ನತ ಶಿಕ್ಷಣ ಇಲಾಖೆಯ ನೂತನ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ನರೇಶ್ ಪಾಲ್ ಗಂಗ್ವಾರ್ ಅವರ ಮೇಲೂ ಅಧಿಕಾರ ದುರ್ಬಳಕೆಯ ಗಂಭೀರ ಆರೋಪಗಳಿವೆ. ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿಯ ಸಂರಕ್ಷಿತ ಬೇಸಾಯ ಯೋಜನೆಯಡಿ ಗಂಗ್ವಾರ್ ಅವರ ಪತ್ನಿ, ತಾಯಿ ಮತ್ತು ಮಗ ಒಟ್ಟಾಗಿ
1.16 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಸರ್ಕಾರಿ ಸಬ್ಸಿಡಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಆಡಳಿತಾತ್ಮಕ ತನಿಖಾ ವರದಿಗಳು ಬಹಿರಂಗಗೊಂಡಿದ್ವು. ಬೃಹತ್ ವಿದ್ಯಾರ್ಥಿ ಆಂದೋಲನದ ತೀವ್ರ ಒತ್ತಡಕ್ಕೆ ಮಣಿದು ಮೋದಿ ಸರ್ಕಾರ ಶಿಕ್ಷಣ ಸಚಿವರ ರಾಜೀನಾಮೆ ಪಡೆದು ಹೊಸಬರನ್ನ ನೇಮಿಸುವ ಮೂಲಕ ಸದ್ಯಕ್ಕೆ ಪರಿಸ್ಥಿತಿಯನ್ನ ತಿಳಿಗೊಳಿಸೋಕೆ ಯತ್ನಿಸಿದೆ. ಪ್ರಮುಖ ಸಚಿವರ ನಿರ್ಗಮನ ಸರ್ಕಾರದ ವೈಫಲ್ಯಕ್ಕೆ ಸಿಕ್ಕ ದೊಡ್ಡ ಶಿಕ್ಷೆಯಾಗಿದ್ದರೂ ಶಿಕ್ಷಣ ಸಚಿವಾಲಯದ ಮುಂದಿರುವ ಸವಾಲುಗಳು ಇನ್ನೂ ಬೃಹತ್ತಾಗಿವೆ. ಪರೀಕ್ಷಾ ಅಕ್ರಮಗಳ ಹಿಂದಿರುವ ವ್ಯವಸ್ಥಿತ ಜಾಲವನ್ನ ಮುರಿದು ಹಾಕೋದು, ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಅತ್ಯಂತ ಕಠಿಣ ಕಾನೂನು ಕ್ರಮ ಜಾರಿಗೆ ತರೋದು ಹಾಗೂ ಶಿಕ್ಷಣ ಕ್ಷೇತ್ರದ ಸ್ವಾಯತ್ತತೆಯನ್ನ ಕಾಪಾಡೋದು ಹೊಸ ನಾಯಕತ್ವದ ಮುಂದಿರುವ ತಕ್ಷಣದ ಪರೀಕ್ಷೆಯಾಗಿದೆ. ರಾಜಕೀಯವಾಗಿ ಮುಖಗಳನ್ನ ಬದಲಾಯಿಸೋದು ಮೊದಲ ನೈತಿಕ ಹೆಜ್ಜೆಯಷ್ಟೇ ಆಗಿದ್ದು, ಶಿಕ್ಷಣ ಇಲಾಖೆ ಪಾರದರ್ಶಕತೆ ಮತ್ತು ನಿಷ್ಪಕ್ಷ ಆಡಳಿತವನ್ನ ಹೇಗೆ ಸಾಬೀತುಪಡಿಸಲಿದೆ ಅನ್ನೋದರ ಮೇಲೆ ಭಾರತದ ಉನ್ನತ ಶಿಕ್ಷಣ ಕ್ಷೇತ್ರದ ಭವಿಷ್ಯ ನಿಂತಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.